Hello students, we will continue with the same concept, that is factors to be considered while you are going to prepare a event budget. The next point you will be having summarize printing charges. So though printing charges ಅನ್ನೋದು ಸ್ಮಾಲ್ ಆಗಿದ್ರೂ ಕೂಡ when you are going to make a total of it, say for example invitations ಆಗಿರ್ಬೋದು, ಬ್ಯಾಡ್ಜಸ್ ಆಗಿರ್ಬೋದು, ಬುಕ್ಲೆಟ್ಸ್ ಆಗಿರ್ಬೋದು, ಈವೆಂಟ್ ಸೈನೇಜ್ ಆ್ಯಂಡ್ ಬ್ಯಾನರ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಪ್ರಿಂಟಿಂಗ್ ಚಾರ್ಜಸ್ ಅಂಡರಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಸೊ ವೆನ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಟೋಟಲ್ ಆಫ್ ದಿಸ್, ಈವನ್ ದಿಸ್ ಪ್ರಿಂಟಿಂಗ್ ಚಾರ್ಜಸ್ ವಿಲ್ ಬಿಕಮ್ ಹ್ಯೂಜ್ ಲೇಟರ್. ಓಕೆ, ಸೊ ಇದನ್ನು ನೀವು ಕನ್ಸಿಡರ್ ಮಾಡಿಕೊಂಡೆ ಬಡ್ಜೆಟ್ನ ಡ್ರಾಫ್ಟ್ ಮಾಡಬೇಕು. ಸೊ ಪ್ರಿಂಟಿಂಗ್ ಅನ್ನೋದು ಸ್ಮಾಲ್ ಅಮೌಂಟೇ ಅಲ್ವಾ ಅಂತ ಕನ್ಸಿಡರೇಷನ್ ಮಾಡದೇ ಇದ್ದಾಗ ಇಟ್ ಮೇ ಲೀಡ್ ಟು ದಿ ಕಾಂಟಿಂಜೆನ್ಸಿ ಲೇಟರ್. ಸೊ ಕನ್ಸಿಡರ್ ಯುವರ್ ಪ್ರಿಂಟಿಂಗ್ ಚಾರ್ಜಸ್. ನೆಕ್ಸ್ಟ್ ಯು ಹ್ಯಾವ್ ಗಿಫ್ಟ್ಸ್. ಸೊ ನೀವು ಏನು ಗಿಫ್ಟ್ಸ್ ಪ್ರೆಸೆಂಟ್ ಮಾಡ್ತಿರೋ, ಯು ಶುಡ್ ನೆವರ್ ಸೆಂಡ್ ಯುವರ್ ಗೆಸ್ಟ್ ಇನ್ ಅನ್ ಎಂಪ್ಟಿ ಹ್ಯಾಂಡ್. ಸೊ ನೀವೇನು ಗಿಫ್ಟ್ ಪ್ರೊವೈಡ್ ಮಾಡ್ತಿರೋ ಅದಕ್ಕೆ ಸಪ್ರೇಟಾಗಿ ನೀವು ಡ್ರಾಫ್ಟ್ ಮಾಡಬೇಕು. ಸೊ ಪ್ರೆಸೆಂಟೇಷನ್ಸ್, ಸೊ ಪ್ರೆಸೆಂಟೇಷನ್ಸ್ಗೆ ಏನು ಪ್ರೆಸೆಂಟೇಷನ್ ಮಾಡ್ತೀರಾ, ಒಂದೊಂದು ಪ್ರೆಸೆಂಟೇಷನ್ಗೆ ಎಷ್ಟು ಬೇಕಾಗುತ್ತೆ, ಫಾರ್ ಹೌ ಮೆನಿ ಮೆಂಬರ್ಸ್ ಯು ಆರ್ ಗೋಯಿಂಗ್ ಟು ಗಿವ್ ದ ಪ್ರೆಸೆಂಟೇಷನ್ಸ್ ಇನ್ ಯುವರ್ ಇವೆಂಟ್, ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ when you are going to prepare a budget. Next you have activity expenses. ಸೊ ನೀವು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ, ಸೊ ನೀವೊಂದು ಈವೆಂಟಲ್ಲಿ, ಸೊ ಈವೆಂಟ್ ನಾನು ಹೇಳಿದೆ ಈವೆಂಟ್ ಮೀನ್ಸ್ ಇಟ್ಸ್ ನಾಟ್ ಓನ್ಲಿ ಅ ಪರ್ಟಿಕ್ಯುಲರ್ ಈವೆಂಟ್ ಬಗ್ಗೆನೇ ನಾವು ಮಾತಾಡಲ್ಲ, ಇನ್ ಜನರಲ್. ಓಕೆ, ಸೊ ಒಂದು ನೀವು ಈವೆಂಟ್ ಕಂಡಕ್ಟ್ ಮಾಡಿದಾಗ ಅಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತೀರಾ, ಇಟ್ ಡಿಫರ್ಸ್ ವಿತ್ ಡಿಫ್ರೆಂಟ್ ಇವೆಂಟ್ಸ್. ಸೊ ಹಿಯರ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಸ್ಪೋರ್ಟ್ಸ್, ಟೆನ್ನಿಸ್ ಆಗಿರ್ಬೋದು, ಗಲ್ಫಿಂಗ್ ಆಗಿರ್ಬೋದು, ರಾಫ್ಟಿಂಗ್ ಆಗಿರ್ಬೋದು, ಬೈಕಿಂಗ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಆ್ಯಕ್ಟಿವಿಟಿ ನೀಡ್ಸ್ ಡಿಫ್ರೆಂಟ್ ಅಡಿಷ್ನಲ್ ಕಾಸ್ಟ್ ಓವರ್ ಹಿಯರ್. ಇದನ್ನು ಕೂಡ ಕನ್ಸಿಡರೇಷನ್ ಮಾಡಬೇಕು ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಈವೆಂಟ್ ವಿಚ್ ಯು ಆರ್ ಗೋಯಿಂಗ್ ಟು ಕಂಡಕ್ಟ್. ನೆಕ್ಸ್ಟ್ ಯು ಹ್ಯಾವ್ ಪೋಸ್ಟ್ ಅದರ್ ಎಕ್ಸ್ಪೆನ್ಸಸ್. ಸೊ ಇಫ್ ಅನ್ ಎಕ್ಸ್ಪೆನ್ಸ್ ಡಸ್ ನಾಟ್ ಫಾಲ್ ಇನ್ ಟು ಎನಿ ಆಫ್ ದಿ ಅಬೌವ್ ಕ್ಯಾಟಗರೀಸ್, ನೀವೇನು ಎಕ್ಸ್ಪೆನ್ಸಸ್ ಬಡ್ಜೆಟ್ಸ್ನ ಡ್ರಾಫ್ಟ್ ಮಾಡ್ತಿರೋ ಆ ಬಜೆಟಲ್ಲಿರೋ ಎಕ್ಸ್ಪೆನ್ಸಸ್ ಎಲ್ಲ ಬಂದುಬಿಟ್ಟು ನೀವು ಅಬೌವ್ ನಾವೇನು ಫ್ಯಾಕ್ಟರ್ಸ್ ಡಿಸ್ಕಸ್ ಮಾಡಿದ್ವೋ ಅದರಲ್ಲಿ ಬಂತಲ್ಲ ಎಲ್ಲ ಪಾಯಿಂಟ್ಸು, ಅದರಲ್ಲೆಲ್ಲೂ ಕನ್ಸಿಡ್ರೇಷನ್ ಬಂದಿಲ್ಲ ಅಂದರೆ ಸಪ್ರೇಟಾಗಿ ಒಂದು ಮಿಸಲೀನಿಯಸ್ ಎಕ್ಸ್ಪೆನ್ಸಸ್ ಅಂತ ನಾವು ಅಮೌಂಟ್ನ ಇಟ್ಕೊಂಡಿರಬೇಕು. ಮಿಸಲೀನಿಯಸ್ ಎಕ್ಸ್ಪೆನ್ಸಸ್ ಏನಕ್ಕಾದರೂ ನಮಗೆ ಸಡನ್ನಾಗಿ ಅಡಿಷ್ನಲ್ ಎಕ್ಸ್ಪೆನ್ಸಸ್ಸು, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ಸು, ಅಕಸ್ಮಾತಾಗಿ ಎಕ್ಸ್ಪೆನ್ಸಸ್ ಬಂದುಬಿಡುತ್ತೆ, ನಮ್ಗೆ ಗೊತ್ತಾಗಲ್ಲ. ಸೊ ಅದನ್ನು ಕೂಡ ಒಂದು ಕ್ಯಾಟಗರಿಯಲ್ಲಿ ಲಿಸ್ಟ್ ಮಾಡಬೇಕು, ದಟ್ ಈಸ್ ಪೋಸ್ಟ್ ಅದರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಯು ಹ್ಯಾವ್ ಸಮ್ಮರೈಸ್ಡ್ ಪ್ರೊಜೆಕ್ಟೆಡ್ ಎಕ್ಸ್ಪೆನ್ಸಸ್. ದಟ್ ಮೀನ್ಸ್ ನೀವು ಈವೆಂಟ್ ಬಿಲ್ಡಪ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಒಂದು ಬಡ್ಜೆಟ್ನ ಕನ್ಸಿಡ್ರೇಷನ್ ಲೈಕ್ ಇನ್ಫಾರ್ಮೇಷನ್, ಬಡ್ಜೆಟ್ ಇನ್ಫಾರ್ಮೇಷನ್ನ, ಕ್ಲೈಂಟ್ಸ್ ಇನ್ಫಾರ್ಮೇಷನ್ನ ಇಟ್ಕೊಂಡು ಕ್ಲೀನಾಗಿ ಬಡ್ಜೆಟ್ನ ಡ್ರಾಫ್ಟ್ ಮಾಡಬೇಕು. ಸೊ ಬಡ್ಜೆಟ್ಟು ಕ್ಲೈಂಟ್ ಎಕ್ಸ್ಪೀರಿಯನ್ಸಸ್ ಇಲ್ಲದೆ, ಇನ್ಫಾರ್ಮೇಷನ್ ಇಲ್ಲದೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಬಡ್ಜೆಟ್ನ ಡ್ರಾಫ್ಟ್ ಮಾಡೋಂಗಿಲ್ಲ. ಸೊ ಕೀಪಿಂಗ್ ದಿಸ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಡ್ರಾಫ್ಟ್ ಯುವರ್ projected expenses properly. You have to consider this also. So total expenses ಎಷ್ಟಾಗಬಹುದು, so you have to gather the information regarding that. You have to consult your clients first of all and take the information of all these expenses, then draft the budget. And finally summarize actual expenses. So previous point ಅಲ್ಲಿ ಏನು ಹೇಳಿದೆ, projected experience ಬಿಫೋರ್ ದ ಈವೆಂಟ್ ನೀವು ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು, ಸೊ ಇಟ್ ಮೇ ಬಿ ಇಫ್ ಇಟ್ ಈಸ್ ಅ ನ್ಯೂ ಈವೆಂಟ್ ಯು ಕ್ಯಾನ್ ಕಲೆಕ್ಟ್ ದ ಇನ್ಫಾರ್ಮೇಷನ್ ಫ್ರಮ್ ದಿ ಕ್ಲೈಂಟ್ಸ್ ಆರ್ ಸಮ್ ಅದರ್ ಲೈಕ್ ಸೋರ್ಸಸ್ ಅನ್ಬೋದು. ಇಫ್ ಯು ಆರ್ ಫೆಮಿಲಿಯರ್ ವಿತ್ ಕಂಡಕ್ಟಿಂಗ್ ಅನ್ ಈವೆಂಟ್ಸ್ ಅಗೇನ್ ಆ್ಯಂಡ್ ಅಗೇನ್, ನಿಮಗೆ ಹಿಸ್ಟಾರಿಕಲ್ ಬಡ್ಜೆಟ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಪ್ರೀವಿಯಸ್ ಈವೆಂಟ್ಸ್ ಮಾಡಿರ್ತೀರಲ್ಲ ಆ ಬಡ್ಜೆಟ್ಸ್ ಮೇಲೆ ಒಂದು ಎಸ್ಟಿಮೇಷನ್ನ ಮಾಡಬಹುದು. ದಿಸ್ ಕಮ್ಸ್ ಅಂಡರ್ ಪ್ರೊಜೆಕ್ಟೆಡ್ ಎಕ್ಸ್ಪೆನ್ಸ್. ಇಲ್ಲಿ ಆ್ಯಕ್ಚುಯಲ್ ಎಕ್ಸ್ಪೆನ್ಸ್, ನೀವು ಪ್ರೊಜೆಕ್ಟೆಡ್ ಎಕ್ಸ್ಪೀರಿಯನ್ಸ್ಗೆ ಮತ್ತು ಆ್ಯಕ್ಚುಯಲ್ ಎಕ್ಸ್ಪೀರಿಯನ್ಸಸ್ಸು ಎಷ್ಟಾಗಿದೆ ಅಂತ ಅದನ್ನು ಕೂಡ ನಾವು ಲಿಸ್ಟ್ ಮಾಡ್ಕೋಬೇಕು. ಸೊ ಇವಾಗ ಕಾಸ್ಟ್ ಓವರ್ ರನ್ ಆದರೆ ದಟ್ ಮೀನ್ಸ್ ನೀವು ಪ್ರೊಜೆಕ್ಟೆಡ್ ಬಡ್ಜೆಟ್ಗಿಂತ ಆ್ಯಕ್ಚುಯಲ್ ಬಡ್ಜೆಟ್ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆಯೋ ಎಕ್ಸಸ್ ಕಾಸ್ಟ್ ಏನಾದರೂ ಆಗಿದೆಯಾ, ಯಾಕಾಗಿದೆ ಅನ್ನೋದು ಅದನ್ನು ಕೂಡ ಫೈನಲ್ ಆಗಿ ಅನಲೈಸ್ ಮಾಡಬೇಕು. ಸೊ ದಿಸ್ ಇಸ್ ಪೋಸ್ಟ್ ಆ್ಯಕ್ಟಿವಿಟಿ. ಆಫ್ಟರ್ ಈವೆಂಟ್ ಯು ಹ್ಯಾವ್ ಟು ಡೂ ದಿಸ್. ಓಕೆ, ಸೊ ದ್ಯಾಟ್ ಇನ್ ಕಮಿಂಗ್ ಅಪ್ ಈವೆಂಟ್ಸ್ ಈ ಥರ ಮಿಸ್ಟೇಕ್ಸು ನೀವು ಮತ್ತೆ ಮಾಡೋದಿಲ್ಲ ಅಂತ. ಓಕೆ, ಹಿಯರ್ ಎಂಡ್ಸ್ ದ ಟಾಪಿಕ್ಸ್. ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಪ್ರಿಪೇರಿಂಗ್ ಆನ್ ಈವೆಂಟ್ ಬಡ್ಜೆಟ್. ಮೇಕ್ ಎ ನೋಟ್. ಹ್ಯಾವ್ ಎ ನೈಸ್ ಡೇ.